ಸ್ನೇಹ ತುಂಬಿದ ನಮ್ಮೆಲ್ಲರಿಗೂ ಆದರಣೀಯರು, ಅಲ್ಲಾಹಿನೊಂದಿಗೆ ಬಹಳಷ್ಟು ನಮಗೆ ಬೇಡಿಕೊಂಡಂಥ ತಂಗಳ್ರವರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಅವರ ಬಗ್ಗೆ ಹೇಳುವುದಾದರೆ ಪುಟಗಳ ಮುಗಿಯದು, ದಿನಗಳೇ ಸಾಕಾಗುತ್ತೆ. ಒಬ್ಬ ಉಲೇಮ ಮಾತ್ರ ಅಲ್ಲ, ತಂಗಳ್ರು ಮಾತ್ರ ಅಲ್ಲ, ಲೌಕಿಕವಾಗಿ ಒಂದು ಅಧ್ಯಾಪಕರಾಗಿ ಪ್ರಿನ್ಸಿಪಾಲರಾಗಿ ಕಾರ್ಯನಿರ್ವಹಿಸಿದಂಥ ಒಬ್ಬ ತಂಗಳ್ರವರು. ಈ ಲೌಕಿಕ ಮತ್ತು ಆಖರತನ ಎರಡನ್ನೂ ತಿಳಿದಂಥ ಒಬ್ಬ ವ್ಯಕ್ತಿಯಾಗ ಆದಂಥ ತಂಗಳ್ರವರೇ. ಹಾಗೆಯೇ ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನನ್ನ ಆತ್ಮೀಯ ಸ್ನೇಹಿತ ಸಹೋದರ ವಾತ್ಸಲ್ಯದ ಸುಲೈಮಾನ್ ಹಾಜಿಯವರೇ, ಹಾಗೆಯೇ ನನ್ನ ಆತ್ಮೀಯ ಮಿತ್ರರು ಮಾತ್ರ ಅಲ್ಲ, ಹಿರಿಯರು ಆಗಿದ್ದಂಥ ಗೌರವಾನ್ವಿತ ಸಾಧಾರಣ ಈಗಾಗಲೇ ಸ್ವಾಗತದಲ್ಲಿ ಹೇಳಿದಂತೆ ಸಾಧಾರಣ 12 ವರ್ಷದ ತನ್ನ ಜೀವಿತ ಕಾಲದಿಂದಲೇ ಸಮಾಜ ಮತ್ತು ಸಮುದಾಯಕ್ಕಾಗಿ ಹೋರಾಟ ಮಾಡಿ ಬೇಕಾದಷ್ಟು ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಬೇರೆ ಬೇರೆ ವಿಧಾನದಲ್ಲಿ ಸಹಾಯಕನಾದಂಥ ಅಹಮದ್ ಬಾವಾಜಿಯವರೇ, ಹಾಗೆಯೇ ನಮ್ಮ ಮಸೀದಿಯ ಎಲ್ಲ ಉಲಮಗಳೇ, ಮಸೀದಿಯ ಖತೀಬ್ ಉಸ್ತಾದ್ರವರೇ, ಮುಅದ್ದಿನ್ ಉಸ್ತಾದ್ರವರೇ, ಹಾಗೆಯೇ ವಿದ್ಯಾರ್ಥಿನಿಯರೇ, ಈ ಜಮಾತ್ ಕಮಿಟಿ ಎಲ್ಲ ಕಾರ್ಯಭಾರವಾಹಿಗಳೇ ಹಾಗೂ ಜಮಾತಿನ ಎಲ್ಲ ನನ್ನ ಸರ್ವ ಸದಸ್ಯರೇ, ಇವತ್ತು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಉಸ್ತಾದ್ರವರು ಹೇಳಿದರು, ತಂಗಳ್ರವರು ಏನು ಹೇಳಿದ್ರು, ನಮಗೆ ನಸೀಹತ್ ಕೊಟ್ಟರು. ನಮ್ಮ ಮಕ್ಕಳ ಭವಿಷ್ಯತ್ತು ಯಾವ ರೀತಿಯಾಗಿರಬೇಕು, ಯಾವ ರೀತಿಯಲ್ಲಿ ಹೋಗಬೇಕು, ನಾವು ನಿಜವಾಗಿ ಈ ಲೋಕದಲ್ಲಿ ಜೀವನ ಮಾಡುವಾಗ ಇಲ್ಲಿಯ ವಿದ್ಯಾಭ್ಯಾಸಕ್ಕೂ ನಾವು ಆದ್ಯತೆ ಕೊಡಬೇಕು. ಆದರೆ ಮುಸಲ್ಮಾನರಾದ ಇಸ್ಲಾಂ ಆದ ನಾವು ಹೆಚ್ಚಿಗೆ ನಮ್ಮ ಜೀವನದುದ್ದಕ್ಕೂ ಇರಬೇಕಾದಂಥದ್ದು ಲೋಕ ಇದೆ. ಅಲ್ಲಿಗೆ ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆ ರೀತಿಯಲ್ಲಿ ಅಲ್ಲಾಹು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ದೀನಿ ಹೇಗೆ, ಇಸ್ಲಾಂ ಏನು ಎಂಬುದನ್ನು ಕಲಿಸಿಕೊಡುವಂಥ ಮದ್ರಸಾ. ಇವತ್ತು ಮದ್ರಸಾ ಉದ್ಘಾಟನೆ ಸಂದರ್ಭದಲ್ಲಿ ಒಳ್ಳೆಯ ನಸೀಹತನ್ನು ತಂಗಳ್ರವರು ಕೊಟ್ಟರು. ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ, ಅದು ಯಾವ ರೀತಿಯಲ್ಲಿ ಆಗಿತ್ತು ಎಂಬುದನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅಲ್ಲಾಹು ಫಸ್ಟ್ ಜಿಬ್ರೀಲ್ ಮೂಲಕ ಓದಿರಿ ಎಂಬುದನ್ನು ಕಲಿಸಿ. ಎಷ್ಟೊಂದು ಮಹತ್ವ ಇದೆ ನಮ್ಮ ಈ ಮದ್ರಸಕ್ಕೆ, ಎಷ್ಟು ಮಹತ್ವ ಇದೆ ಎಂಬುದನ್ನು ಕೇಳಿಕೊಳ್ಳಿ. ನಮಾಜ್ ಮಾಡಬೇಕಾದರೆ ಅದನ್ನು ಕಲಿಯುವುದು ಎಲ್ಲಿ? ನಮಾಜ್ ಮುಖ್ಯವೋ ಮದ್ರಸ ಮುಖ್ಯವೋ? ಎರಡೂ ಮುಖ್ಯ ಅಂತ ಹೇಳುವುದಕ್ಕಿಂತ ಮಿಗಿಲಾಗಿ ನಮ್ಮ ಮಕ್ಕಳಿಗೆ ನಮಾಜ್ ಅಂದರೆ ಏನು, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಅಥವಾ ದೀನಿನ ಬಗ್ಗೆ ಕಲಿಸುವಂಥ ಮದ್ರಸೆ ಇಲ್ಲದಿದ್ದರೆ ಮಸೀದಿ ಹಾಗೆ ಏನು ಮಾಡ್ಲಿಕ್ಕೆ ಆಗ್ತದೆ? ಆ ಮದ್ರಸಾ ಉದ್ಘಾಟನೆ ಈ ಸಂದರ್ಭ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಿಮಗೆ ಗೊತ್ತಿರ್ಬೋದು, ನಮ್ಮ ಈ ಪರಿಸರಕ್ಕೆ ನಿಮಗೆಲ್ಲರಿಗೂ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಂತ ಹೇಳಿದ್ರೆ ಮಗರಿಬಿಗೆ ಸಮಯ ಹತ್ತಿರ ಬಂತು, ನಮ್ಮ ಗೆಸ್ಟ್ಗಳು ಇನ್ನು ಮಾತಾಡ್ಲಿಕ್ಕಿದ್ದಾರೆ. ಇಲ್ಲಿಯ ಬಹಳಷ್ಟು ವಿಚಾರಗಳು ನೋಡುವಾಗ ನಾನೊಂದು 26 ವರ್ಷಗಳ ಸಂಬಂಧ ಇಟ್ಟುಕೊಂಡಂತ ಈ ಮಸೀದಿ ನನ್ನ ಊರು ಇದು ಹೌದು. ನಿಮಗೆಲ್ಲ ನನ್ನ ಬಗ್ಗೆ ಪರಿಚಯ ಹೇಳಬೇಕಾಗಿಲ್ಲ. ಆದರೆ ಇಲ್ಲಿ ಆಗಿದ್ದಂಥ ವಿಚಾರ ತಂಗಳ್ರವರ ಹತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ 25 ವರ್ಷಗಳಲ್ಲಿ ಇದೊಂದು ತುಂಬ ಕುಗ್ರಾಮವಾದಂಥ ಈ ಊರು. ಇಲ್ಲಿ ಏನೂ ಇರಲಿಲ್ಲ. ಯಾವುದೋ ಒಂದು ಚಿಕ್ಕ ಮದ್ರಸೆ ಕಟ್ಟಲಿಕ್ಕೂ ಹರಸಾಹಸ ಮಾಡಿಕೊಂಡು ಚಿಕ್ಕ ಒಂದು ಹಂಚಿನ ಒಂದು ಮಾಡಿಯಲ್ಲಿ ಮದ್ರಸೆ ನಡೀತಾ ಇತ್ತು. ಅಲ್ಲಿಂದ ಶುರುವಾದಂಥ ಈ ಮದ್ರಸಾ ಇಲ್ಲಿಯ ಪರಿಸರ ನಮ್ಮ ತಡಗಾಯಿ ಫ್ಯಾಮಿಲಿ, ಮೋಟುಗೋಳಿಯವರ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಬಹಳ ಕಷ್ಟಪಟ್ಟು ಬಡತನದಲ್ಲಿ ಕೂಲಿ ಕಾರ್ಮಿಕರಾಗಿ ಜೀವಿಸಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬಂದು ಇವತ್ತು ನಮ್ಮ ಈ ಪರಿಸರ ಇಷ್ಟೊಂದು ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಬಹಳಷ್ಟು ಜನರು ಒತ್ತು ಕೊಟ್ಟು ನಾವು ಏನೇನು ಕೇಳಿಕೊಂಡಿದ್ದೇವೆ
ಅದಕ್ಕೆಲ್ಲ ಬಹಳ ರೀತಿಯ ಸಹಕಾರ ಮಾಡಿ ಇಷ್ಟೊಂದು ರೀತಿಯಲ್ಲಿ ಮದ್ರಸೆ ಇರ್ಬೋದು, ಮಸೀದಿ ಇರ್ಬೋದು, ಅಥವಾ ಹತ್ತಿರ ಇರುವಂಥ ಕಲ್ಯಾಣ ಮಂಟಪ ಇರ್ಬೋದು, ಇದೆಲ್ಲವನ್ನು ಮಾಡಿ ಮುಗಿಸಲಿಕ್ಕೆ ಈ ನಮ್ಮ ಕಾರ್ಯಭಾರವಾಹಿಗಳಾದ ಕಮಿಟಿ ಮೆಂಬರ್ಸ್ಗಳಾದ ಅಧ್ಯಕ್ಷರು ಮತ್ತೆ ವಕ್ಫ್ ಅಬೂಬಕರ್ ಅವರು, KP ಅಬೂಬಕರ್ ಅವರು ಮತ್ತು ಜಮಾತಿನ ಕಮಿಟಿ ಭಾರವಾಹಿಗಳು ಜಮಾತರು ಹರಸಾಹಸ ಪಟ್ಟಿದ್ದಾರೆ. ಆ ಹರಸಾಹಸ ಪಟ್ಟಂತ ಆ ಬಿಚ್ಚು ಮನಸ್ಸಿಂದ ಮಾಡಿದ್ದರಿಂದ ಇವತ್ತು ನಾವು ಇಲ್ಲಿ ಸಂತೋಷದಲ್ಲಿ ಕಾಲ ಕಳೀತಾ ಇದ್ದೇವೆ. ನಾನು ನಿಮಗೆ ಇಷ್ಟೇ ಹೇಳ್ತೇನೆ, ನಮ್ಮ ಪ್ರತಿಭಾವಂತ ನಮ್ಮ ಊರಿನ ಹುಡುಗ ಅಬೂಬಕರ್ ವಕಫ್ ಅವರ ಸಹಕಾರ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಅವರು ವಕಫ್ಗೆ ಹೋಗಿ ಅಲ್ಲಿ ಏನೆಲ್ಲ ಸಾಧ್ಯ ಸರ್ಕಾರದಿಂದ ನಮಗೆ ಸಾಧ್ಯ ಆಗ್ತದೆ ಅಷ್ಟು ಸಾಧ್ಯ, ಅಷ್ಟನ್ನು ಬಹಳ ಕಷ್ಟಪಟ್ಟು ಎಲ್ಲೆಲ್ಲಿಗೆ ಹೋಗುವಂಥ ವಿಚಾರವನ್ನು ತಂದು ನಮ್ಮ ಊರು ಒಳ್ಳೆಯದಾಗಬೇಕೆಂಬುದನ್ನು ನೆನೆಸಿಕೊಂಡು ನಮ್ಮ ಇಲ್ಲಿಗೆ ಬಹಳ ಕಷ್ಟಪಟ್ಟಿದ್ದಾರೆ. ಕೆಲವೊಮ್ಮೆ ಗುಣಕ್ಕೆ ಮತ್ಸರೇ ಇಲ್ಲ, ನಾವು ಯಾವತ್ತೂ ಗುಣವನ್ನು ಮೆಚ್ಚಲೇಬೇಕು. ನಮ್ಮ ಊರಿನ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಎಂಬುದು ಕೆಲವೊಮ್ಮೆ ಇರ್ತದೆ ಹಾಗೆ. ಆದರೆ ನಮ್ಮ ಊರಿನ ಬಗ್ಗೆ ನಮಗೆ ನಮ್ಮ ಮಕ್ಕಳ ಬಗ್ಗೆ ನಾವು ಪ್ರಶಂಸೆ ಮಾಡಲೇಬೇಕು, ನಮ್ಮ ಊರಿನ ಯುವಕರ ಬಗ್ಗೆ ಮಾಡಲೇಬೇಕು. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾರನ್ನು ಹೊಗಳಬಾರದು, ಹೊಗಳೋದು ಹರಾಮಾಗಿರ್ತದೆ. ಆದರೆ ಗುಣಗಾನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂಥ ವಿಚಾರ ಆಗಿರ್ತದೆ. ಗುಣಗಾನ ಮಾಡಬೇಕು. ಒಬ್ಬನ ಗುಣವನ್ನು ಹೇಳಿದಾಗ ಆ ಗುಣದಿಂದ ಅವನು ಮುಂದಕ್ಕೆ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಬಹಳಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತದೆ. ಆದರೆ ಹೊಗಳೋದು ಸರಿಯಾದ ವಿಚಾರವಲ್ಲ, ಯಾರನ್ನು ಹೊಗಳಬಾರದು, ಹೊಗಳುವಂಥ ಅವಶ್ಯಕತೆ ನಮಗಿಲ್ಲ. ಒಳ್ಳೆಯ ಕೆಲಸ ಮಾಡಿದಾಗ ಪ್ರಶಂಸೆ ಮಾಡಲೇಬೇಕು. ಯಾರನ್ನೇ ಪ್ರಶಂಸೆ ಮಾಡದಿದ್ದಲ್ಲಿ ಅದು ನಮ್ಮ ಕೊರತೆ ಆಗಿರ್ತದೆ. ಒಬ್ಬ ಒಳ್ಳೆ ಕೆಲಸ ಮಾಡ್ತಾನೆ, ಅವನಿಗೆ ನನ್ನನ್ನು ಹೊಗಳಬೇಕಂತ ಅಥವಾ ನನ್ನ ಗುಣಗಾನ ಮಾಡಬೇಕಂತ ಅವನು ಕೇಳ್ಕೊಳ್ಳೋದಿಲ್ಲ. ಆದರೆ ಅದು ಏನು ಸತ್ಯ ಎಂಬುದನ್ನು ತಿಳ್ಕೊಂಡು ನಾವು ಅವರಿಗೆ ಪ್ರಶಂಸೆ ಮಾಡಲೇಬೇಕಾಗ್ತದೆ. ಆದ್ದರಿಂದ ನಾವೆಲ್ಲ ಬಹಳ ಪ್ರೀತಿಯಲ್ಲಿ ಬಾಳಿ ಬದುಕುವವರು. ಇಲ್ಲಿ ಬಹಳ ಬಡವರೇ ಜಾಸ್ತಿ ಇರ್ತಾರೆ. ಇನ್ನು ಮುಂದಕ್ಕೆ ನಮಗೆ ಮಸೀದಿ ಆಗಿದೆ, ಆದರೆ ಮಸೀದಿಯಲ್ಲಿ ಈಗ ಬರಬರುತ್ತಾ ಸ್ಥಳ ಸಾಕಾಗುವುದಿಲ್ಲ. ಅದೊಂದು ಕೊರತೆ ಕಾಣ್ತಾ ಇದೆ ಇಲ್ಲಿ. ಬೇರೆ ಎಲ್ಲವನ್ನು ಅಲ್ಲಾಹು ನಮ್ಮ ಅಧ್ಯಕ್ಷರು ಮತ್ತು ಸಂಘಟಕರು ಇಲ್ಲಿಯ ಈ ಕಮಿಟಿ ಭಾರವಾಹಿಗಳು ಬಹಳಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಇನ್ನೊಂದು ಮಸೀದಿಗೆ ಮೇಲ್ಚಾವಣಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಆಗಲಿಕ್ಕಿದೆ. ನಾವೆಲ್ಲ ಇನ್ನೂ ಒಳ್ಳೆ ಮನಸ್ಸಿನಿಂದ ತಂಗಳವರ ಆಶೀರ್ವಾದ ಬೇಕು ನಮಗೆ. ಇನ್ನು ಬಹಳಷ್ಟು ಜನ, ಇದು ಒಂದು ಪಟ್ಟಣ ಪ್ರದೇಶವಾಗುವಂಥ ಜಾಗ ಆದ್ದರಿಂದ ಇಲ್ಲಿ ಶುಕ್ರವಾರ ನಮಾಜಿಗೆ ಸ್ಥಳ ಸಾಕಾಗುವುದಿಲ್ಲ. ಇದನ್ನು ನೆನೆಸಿಕೊಂಡು ನಮಗೆ ಮುಂದಕ್ಕೆ ಒಂದು ಮಸೀದಿಯ ಮೇಲ್ಚಾವಣಿಯನ್ನು ಮಾಡುವಂಥ ವ್ಯವಸ್ಥೆ ಆಗಲೇಬೇಕು. ಅಲ್ಲಾಹು ಇಷ್ಟನ್ನು ಮಾಡಿಕೊಟ್ಟಂಥ ಅಲ್ಲಾಹು ಖಂಡಿತ ಅದನ್ನು ನೆರವೇರಿಸ್ತಾನೆ ಎಂಬುದು ನಮಗೆ ವಿಶ್ವಾಸ ಇದೆ. ಇಂಥ ತಂಗಳವರ ದುಆಶೀರ್ವಾದ ನಮಗೆ ಖಂಡಿತ ಇದ್ದರೆ ಇನ್ನು ಮುಂದಕ್ಕೆ ಯಾವುದ್ಯಾವುದು ಕಾರ್ಯಕ್ರಮ ಇಲ್ಲಿ ನಡೆಯಬಹುದು. ಹಾಗೆಯೇ ನಮ್ಮ ಮಸೀದಿಗಾಗಲಿ ಮದ್ರಸಕ್ಕಾಗಲಿ ನಮ್ಮ ಅಹಮದ್ ಬಾವರವರು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಂಬುದನ್ನು ನಾನು ತಿಳ್ಕೊಂಡೆ. ಅವರು ಇಲ್ಲಿ ಮಾತ್ರವೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಮುಸಲ್ಮಾನ್ ಸಮುದಾಯಕ್ಕೆ ಬಹಳಷ್ಟು ಹತ್ತಿರವೂ ಬಹಳಷ್ಟು ಸಹಾಯಕರು ಆಗಿರುವಂತಹ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅವರನ್ನು ನಾನು ಅವರ ಮುಂದೆ ಕೂತ್ಕೊಂಡು ಅವರು ಗುಣಗಾನ ಮಾಡಿದೆ ಅಷ್ಟೇ ಹೇಳದೆ, ಮುಂದಕ್ಕೆ ಅಲ್ಲಾಹು ಅವರಿಗೂ ಇನ್ನೂ ಆರೋಗ್ಯ ಕೊಡಲಿ ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸಿದ್ದೇನೆ. ವಾಖಿರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.